Hello, good evening, friends. Today we are going to start the day 6 series of GPSTR, HSTR and CRIST exams. ಇವತ್ತು ನಾವು GPSTR, HSTR ಮತ್ತು CRIST ಎಕ್ಸಾಮ್ಗೆ ಮಾಡ್ತಿರ್ತಕ್ಕಂಥ ಇಂಗ್ಲೀಷ್ನ ಗ್ರಾಮರ್ ಸೀರೀಸ್ನ ಮಾಡ್ತಾ ಇದ್ದೀವಿ. 6ನೇ ದಿನ ಇವತ್ತು. ಸೊ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂದರೆ ಪ್ರಿಪೋಸಿಷನ್ಸ್. ಸೊ ಟುಡೇಸ್ ಕ್ಲಾಸ್ ಈಸ್ ಅಬೌಟ್ ಪ್ರಿಪೋಸಿಷನ್ಸ್. ವಾಟ್ ಈಸ್ ಎ ಪ್ರಿಪೋಸಿಷನ್? A preposition is a word that shows the relationship between a noun or pronoun and another word in a sentence. ಅಂದರೆ ಪ್ರಿಪೋಸಿಷನ್ ಏನಾಗುತ್ತೆ ಅಂತಂತಂದರೆ ಇದು ನೌನ್ ಮತ್ತು ಆ ಒಂದು ವಾಕ್ಯದಲ್ಲಿರ್ತಕ್ಕಂಥ ಇನ್ನೊಂದು ಶಬ್ದದೊಂದಿಗಿನ ಒಂದು ಸಂಬಂಧವನ್ನು ಹೇಳುತ್ತೆ ಅಂತ ಪ್ರಿಪೋಸಿಷನ್. ಸೊ ಇದ್ರ ಕುರಿತಾಗಿ ನಾವು ಇವತ್ತೇನು ಮಾಡೋಣ ನೋಡ್ತಾ ಹೋಗೋಣ. ಎಕ್ಸಾಂಪಲ್ಸ್: The book is on the table. The cat is under the chair. ಸೊ ಇಲ್ಲಿ ನೌನ್ ಯಾವುದಿದೆ? ಇಲ್ಲಿ ಬುಕ್ ಅನ್ನೋದು ನೌನ್ ಇದೆ, ಮತ್ತು ಟೇಬಲ್ ಅನ್ನೋದು ಕೂಡ ನೌನ್ ಇದೆ. ಇಲ್ಲಿ ಕ್ಯಾಟ್ ಕೂಡ ನೌನ್ ಇದೆ, ಚೇರ್ ಕೂಡ ನೌನ್ ಇದೆ. ಸೊ ಈ ಬುಕ್ಕು ಟೇಬಲ್ ಮಧ್ಯೆ ಒಂದು ಸಂಬಂಧ ಏನಿದೆ ಅನ್ನೋದನ್ನು ಹೇಳ್ತಾ ಇದೆ ನಮಗೆ. ಅದು ಆ ಶಬ್ದ ಯಾವುದು ಅಂತಂದರೆ ಅದು ಆನ್ ಅಂತ. ಅಂದರೆ ಟೇಬಲ್ ಮೇಲೆ ಬುಕ್ ಇದೆ ಅಂತ. ಕ್ಯಾಟ್ ಈಸ್ ಅಂಡರ್ ದ ಚೇರ್ ಅಂದರೆ ಚೇರ್ ಕೆಳಗಡೆ ಕ್ಯಾಟ್ ಇದೆ ಅಂತ. ಸೊ ಈ ರೀತಿಯಾಗಿ ಇದನ್ನು ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಶಿ ಈಸ್ ಇನ್ ದ ಕ್ಲಾಸ್ ರೂಮ್. ಶಿ ಈಸ್ ಇನ್ ದ ಕ್ಲಾಸ್ ರೂಮ್. ಇಲ್ಲಿ ಶಿ ಕೂಡ ನೌನು, ಕ್ಲಾಸ್ ರೂಮ್ ಕೂಡ ನೌನ್. ಸೊ ಈ ಎರಡು ನೌನ್ಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಂಬಂಧ. ಇಲ್ಲಿ ಒಂದೊಂದು ಸಲ ಪ್ರನೌನ್ ಕೂಡ ಇರ್ಬೋದು. ಶಿ ಅಂದರೆ ಪ್ರನೌನ್ ಇಲ್ಲಿ. ಸೊ ಕ್ಲಾಸ್ ರೂಮ್ ಏನಿದೆ, ಇಲ್ಲಿ ನೌನ್ ಇದೆ. ಸೊ ಪ್ರನೌನ್ ಮತ್ತು ನೌನ್ ಮಧ್ಯದಲ್ಲಿ ಏನೋ ಒಂದು ಸಂಬಂಧ ತೋರಿಸ್ತಾ ಇದೆ ಅಲ್ಲ ಈ ಸೆಂಟೆನ್ಸಲ್ಲಿ, ಅದು ಪ್ರಿಪೋಸಿಷನ್ ಅಂತ. ಇಲ್ಲಿ ಇನ್ ಅನ್ನೋದು ಪ್ರಿಪೋಸಿಷನ್. ಕಾಮನ್ ಪ್ರಿಪೋಸಿಷನ್ಸ್ಗಳನ್ನು ನೋಡೋಣ. ಯಾವುದ್ಯಾವುದು ಸಾಮಾನ್ಯವಾಗಿ ಬಳಸ್ತಾರೆ ಅಂತಂದರೆ ಇನ್, ಆನ್, ಆಟ್, ಅಂಡರ್, ಓವರ್, ಬಿಟ್ವೀನ್, ಬಿಹೈಂಡ್, ಇನ್ ಫ್ರಂಟ್ ಆಫ್, ನಿಯರ್, ಬಿಸೈಡ್, ಇಂಟು, ಔಟ್ ಆಫ್, ಅಕ್ರಾಸ್, ಥ್ರೋ, ಅಲಾಂಗ್. ಈ ಒಂದಿಷ್ಟು ಪ್ರಿಪೋಸಿಷನ್ಸ್ಗಳನ್ನು ಸಾಮಾನ್ಯವಾಗಿ ಬಳಸ್ತಕ್ಕಂಥವು ಅಂತ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಇನ್ ಯೂಸ್ ಫಾರ್ ಎನ್ಕ್ಲೋಸ್ಡ್ ಪ್ಲೇಸಸ್. ಇನ್ನನ್ನು ನಾವು ಎನ್ಕ್ಲೋಸ್ಡ್ ಆಗಿರ್ತಕ್ಕಂಥ ಪ್ಲೇಸಸ್ಸಲ್ಲಿ ಏನು ಮಾಡ್ತೀವಿ, ಇನ್ನನ್ನು ಬಳಸ್ತೀವಿ ಅಂತ. ಉದಾಹರಣೆಗೆ ಶಿ ಈಸ್ ಇನ್ ದ ರೂಮ್ ಅಂದರೆ ಇದು ಕ್ಲೋಸ್ ಆಗಿರುತ್ತೆ, ಎಲ್ಲ ಕಡೆಯಿಂದನೂ ಎನ್ಕ್ಲೋಸ್ಡ್ ಆಗಿರ್ತಕ್ಕಂಥದ್ದು. ಫಿಶ್ ಲಿವ್ ಇನ್ ವಾಟರ್. ಸೊ ಫಿಶ್ ವಾಟರಿಂದ ಪೂರ ಎನ್ಕ್ಲೋಸ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅಂತ. ಸೊ ಆನ್ ಯೂಸ್ ಫಾರ್ ಸರ್ಫೇಸ್ ಅಂದರೆ ಮೇಲ್ಮೈಯಲ್ಲಿರ್ತಕ್ಕಂಥದ್ದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಆನನ್ನು ಬಳಸ್ತೀವಿ ಅಂತ. ಉದಾಹರಣೆಗೆ ದ ಪೆನ್ ಈಸ್ ಆನ್ ದ ಟೇಬಲ್, ದ ಪಿಕ್ಚರ್ ಈಸ್ ಆನ್ ದ ವಾಲ್ ಅಂತ. ಮೇಲ್ಮೈಯಲ್ಲಿರ್ತಕ್ಕಂಥವುಗಳನ್ನು ಹೇಳುವಾಗ ನಾವು ಆನನ್ನು ಬಳಸ್ತೀವಿ ಅಂತ. ನೆಕ್ಸ್ಟ್ ಎಟ್ ಯೂಸ್ ಫಾರ್ ಸ್ಪೆಸಿಫಿಕ್ ಪ್ಲೇಸ್ ಆರ್ ಪಾಯಿಂಟ್. ಇದೇ ಪರ್ಟಿಕ್ಯುಲರಾಗಿ ಒಂದು ಹೇಳ್ತೀವಲ್ಲ, ಇದೇ ಪ್ಲೇಸು, ಇದೇ ಒಂದು ಜಾಗ ಅಂಥವುಗಳನ್ನು ಹೇಳುವಾಗ ನಾವು ಎಟ್ಟನ್ನು ಬಳಸ್ತೀವಿ ಅಂತ. ಎಕ್ಸಾಂಪಲ್ಸ್: ಐ ಆಮ್ ಎಟ್ ಸ್ಕೂಲ್, ಮೀಟ್ ಮಿ ಎಟ್ ದ ಬಸ್ ಸ್ಟಾಪ್ ಅಂತ. ಸೊ ನಾನು ಸ್ಕೂಲ್ನಲ್ಲಿದ್ದೀನಿ, ನನಗೆ ಬಸ್ ಸ್ಟಾಪ್ ಹತ್ರ ಭೇಟಿಯಾಗ್ರಿ. ಈ ರೀತಿಯಾಗಿ ಪರ್ಟಿಕ್ಯುಲರ್ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪ್ಲೇಸ್ ಅಥವಾ ಆ ಪಾಯಿಂಟನ್ನು ಹೇಳಬೇಕಾದ್ರೆ, ನಾವು ಸ್ಪಾಟನ್ನು ಹೇಳಬೇಕಾದ್ರೆ ನಾವು ಎಟ್ಟನ್ನು ಬಳಸ್ತೀವಿ ಅಂತ. ನೆಕ್ಸ್ಟ್ ಅಂಡರ್ ಶೋ ಸಮಥಿಂಗ್ ಬಿಲೋ ಅನದರ್ ಆಬ್ಜೆಕ್ಟ್ ಅಂದರೆ ಯಾವುದೋ ಒಂದು ವಸ್ತುವಿನ ಕೆಳಗಡೆ ಇದೆ ಅಂತ ಹೇಳೋದಕ್ಕೆ ನಾವು ಅಂಡರನ್ನು ಬಳಸ್ತೀವಿ ಅಂತ. ಉದಾಹರಣೆಗೆ ಎಕ್ಸಾಂಪಲ್ಸ್: ದ ಡಾಗ್ ಈಸ್ ಅಂಡರ್ ದ ಟೇಬಲ್, ಮೈ ಶೂಸ್ ಆರ್ ಅಂಡರ್ ದ ಬೆಡ್. ಈ ರೀತಿಯಾಗಿ ಬಿಟ್ವೀನ್ ಯೂಸ್ ಫಾರ್ ಟೂ ಪರ್ಸನ್ಸ್ ಆರ್ ಥಿಂಗ್ಸ್ ಅಂದರೆ ಎರಡು ವಸ್ತು ಅಥವಾ ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಹೇಳುವಾಗ ನಾವು ಬಿಟ್ವೀನನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್: ದ ಬಾಲ್ ಈಸ್ ಬಿಟ್ವೀನ್ ದ ಟೂ ಬಾಕ್ಸಸ್ ಅಂದರೆ ಬಾಲ್ ಎರಡು ಬಾಕ್ಸ್ ಮಧ್ಯದಲ್ಲಿದೆ ಅಂತ. ದ ಸ್ಕೂಲ್ ಈಸ್ ಬಿಟ್ವೀನ್ ದ ಬ್ಯಾಂಕ್ ಆ್ಯಂಡ್ ದ ಹಾಸ್ಪಿಟಲ್ ಅಂದರೆ ಶಾಲೆ, ಬ್ಯಾಂಕ್ ಮತ್ತು ಹಾಸ್ಪಿಟಲ್ ಮಧ್ಯದಲ್ಲಿದೆ ಅಂತ. ಬಿಹೈಂಡನ್ನು ಹೇಗೆ ಬಳಸ್ತೀವಿ ಅಂದರೆ ದ ಕಾರ್ ಈಸ್ ಬಿಹೈಂಡ್ ದ ಬಸ್ ಅಂದರೆ ಹಿಂದ್ಗಡೆ ಇದೆ ಅಂತ ಹೇಳುವಾಗ ನಾವು ಬಿಹೈಂಡನ್ನು ಬಳಸ್ತೀವಿ. ಹಿ ಸ್ಟೂಡ್ ಬಿಹೈಂಡ್ ಹಿಸ್ ಫ್ರೆಂಡ್ ಅಂದರೆ ಅವನ ಸ್ನೇಹಿತನ ಹಿಂದೆ ಅವನು ನಿಂತ್ಕೊಂಡಿದ್ದ ಅಂತ. ನೆಕ್ಸ್ಟ್ ಇನ್ ಫ್ರಂಟ್ ಆಫ್ ಅಂದರೆ ಮುಂದ್ಗಡೆ ಅಂತ. ದ ಟೀಚರ್ ಈಸ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್ ಅಂದರೆ ಕ್ಲಾಸಿನ ಮುಂದ್ಗಡೆ ಟೀಚರ್ ನಿಂತಿದ್ದಾರೆ ಅಂತ.
ಮೈ ಹೌಸ್ ಈಸ್ ಇನ್ ಫ್ರಂಟ್ ಆಫ್ ದ ಪಾರ್ಕ್ ಮುಂದ್ಗಡೆ ನಮ್ಮ ಮನೆ ಇದೆ ಅಂತ. ಹೀಗೆ ಬಿಸೈಡ್ ಅಂದರೆ ಪಕ್ಕಕ್ಕೆ, ನೆಕ್ಸ್ಟ್ ಟು ಅಂತ. ಎಕ್ಸಾಂಪಲ್ಸ್: ಸಿಟ್ ಬಿಸೈಡ್ ಮೀ, ನಾನು ಪಕ್ಕದಲ್ಲಿ ಕೂತ್ಕೋ. ದ ಹಾಸ್ಪಿಟಲ್ ಈಸ್ ಬಿಸೈಡ್ ದ ಬ್ಯಾಂಕ್ ಅಂದರೆ ಬ್ಯಾಂಕ್ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಂತ. ಸೊ ಎಕ್ಸಾಮ್ ಟಿಪ್ಸ್ಗಳನ್ನು ನೋಡೋಣ ಒಂದಿಷ್ಟು. ಇನ್ಸೈಡ್, ಆನ್ ಸರ್ಫೇಸ್ ಅಂದರೆ ಇನ್ನನ್ನು ಇನ್ಸೈಡಲ್ಲಿ ಬಳಸ್ತೀವಿ, ಎನ್ಕ್ಲೋಸ್ಡ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ನಲ್ಲ. ಮತ್ತು ಆನನ್ನು ಸರ್ಫೇಸಲ್ಲಿ ಬಳಸ್ತೀವಿ ಅಂತ. ಎಟ್ ಎಕ್ಸಾಕ್ಟ್ ಪ್ಲೇಸನ್ನು ಹೇಳುವಾಗ ನಾವು ಎಟ್ ಅಂತ ಬಳಸ್ತೀವಿ. ಬಿಟ್ವೀನು 2 persons ಆರ್ ಥಿಂಗ್ಸ್, ಮಧ್ಯದಲ್ಲಿ ಬಿಟ್ವೀನನ್ನು ಬಳಸ್ತೀವಿ. ಅಮಾಂಗ್ ಅಂದರೆ ಮೋರ್ ದೆನ್ 2 persons ಆರ್ ಥಿಂಗ್ಸ್, ಇಬ್ಬರಿಗಿಂತ ಜಾಸ್ತಿ ಇದ್ದಾಗ ನಾವು ಅದನ್ನು ಬಳಸ್ತೀವಿ. ವಸ್ತುಗಳು ಅಥವಾ ವ್ಯಕ್ತಿಗಳು ಇಬ್ಬರಿಗಿಂತ ಜಾಸ್ತಿ ಇತ್ತು, 2ಗಿಂತ ಜಾಸ್ತಿ ಇದ್ದಾಗ ನಾವು ಅಮಾಂಗನ್ನು ಬಳಸ್ತೀವಿ. ಕಾಮನ್ ಎರರನ್ನು ನೋಡೋಣ. ಏನು ಸಾಮಾನ್ಯವಾಗಿ ಪ್ರಿಪೋಸಿಷನ್ಸ್ ಮಾಡುವಾಗ ತಪ್ಪು ಮಾಡ್ತೀವಿ ಅಂದರೆ, ಹೀಸ್ ಇನ್ ದ ಬಸ್ ಸ್ಟಾಪ್ ಅಂತ ಹೇಳಬಾರ್ದು, ಹೀಸ್ ಎಟ್ ದ ಬಸ್ ಸ್ಟಾಪ್ ಅಂತ ಹೇಳಬೇಕು. ಮತ್ತು ದ ಬುಕ್ ಈಸ್ ಇನ್ ದ ಟೇಬಲ್ ಅಂತ ಹೇಳಬಾರ್ದು, ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳಬೇಕು. ಸೊ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ. ಇನ್ಸೈಡ್, ಆನ್ ಸರ್ಫೇಸ್, ಎಟ್ ಎಕ್ಸಾಕ್ಟ್ ಪ್ಲೇಸ್, ಅಂಡರ್, ಬಿಲೋ, ಬಿಟ್ವೀನ್, ಟು ಇಬ್ಬರು ಮಧ್ಯದಲ್ಲಿ ಇದ್ರೆ ಅಂತ. ಅಮಾಂಗ್, ಮೋರ್ ದ್ಯಾನ್ 2, ಬಿಸೈಡ್, ನೆಕ್ಸ್ಟ್ ಟು, ಬಿಹೈಂಡ್, ಎಟ್ ದ ಬ್ಯಾಕ್. ಸೊ ಇವಿಷ್ಟು ನಾವು ಪ್ರಿಪೋಸಿಷನ್ಸ್ಗಳನ್ನು ನೋಡಿದ್ವಿ. ಇವಾಗ ಕ್ವಿಕ್ಕಾಗಿ ಕನ್ಕ್ಲೂಷನ್ ನೋಡೋಣ. ಏನೇನು ಕಲ್ತ್ವಿ ಇವತ್ತು ಅಂದರೆ, ಟುಡೇ ವಿಲ್ ಲರ್ನ್ ಮೀನಿಂಗ್ ಆಫ್ ಪ್ರಿಪೋಸಿಷನ್ಸ್, ಟೈಪ್ಸ್ ಆಫ್ ಕಾಮನ್ ಪ್ರಿಪೋಸಿಷನ್ಸ್, ರೂಲ್ಸ್, ಎಕ್ಸಾಂಪಲ್ಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಟಿಪ್ಸ್. ಇಷ್ಟುಗಳನ್ನು ನಾವು ಕಲ್ತಿದ್ದೀವಿ. ಸೊ ಟುಮಾರೋ ವಿ ವಿಲ್ ಲರ್ನ್ ಅಬೌಟ್ ಕಂಜಕ್ಷನ್ಸ್. ಇಲ್ಲ ಅಂದರೆ ನೀವು ಇನ್ನೊಂದಿಷ್ಟು MCQs ಮಾಡೋಣ ಅಂದರೆ ನಾಳೆ ಒಂದಿಷ್ಟು MCQs ಪ್ರಿಪೋಸಿಷನ್ಸ್ ಮೇಲೇ ಒಂದಿಷ್ಟು MCQsಗಳನ್ನು ಮಾಡೋಣ ಬೇಕಾದರೆ. ಸೊ ಡೇ 7ಅಲ್ಲಿ ನಾವು ಡೇ 6ದು ಆಗಿದೆ. ಡೇ 7ದು ಪ್ರಿಪೋಸಿಷನ್ಸು ಹೋಮ್ವರ್ಕ್ ಕ್ವಶನ್ಸ್ ಏನೇನಿದೆ ಅಂತಂದರೆ, ದ ಕ್ಯಾಟ್ ಈಸ್ ಡ್ಯಾಶ್ ದ ಟೇಬಲ್, A on, B under, C at, D in. Second one, the picture is dash the wall. Options on, in, under, at. ಏನು ಬರುತ್ತೆ ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ಥರ್ಡ್ ಕ್ವಶನ್, I am waiting dash the bus stop, in, at, on, under. The school is dash the bank and the post office. ಇಲ್ಲಿ ಏನು ಬರುತ್ತೆ ನೀವು ವಿಚಾರ ಮಾಡಿ ಹೇಳಬೇಕು. ಶಿ ಈಸ್ ಡ್ಯಾಶ್ ಸಿಟ್ಟಿಂಗ್ ಡ್ಯಾಶ್ ಮೀ, ಶಿ ಈಸ್ ಸಿಟ್ಟಿಂಗ್ ಡ್ಯಾಶ್ ಮೀ, ಬಿಸೈಡ್, ಅಂಡರ್, ಓವರ್, ಅಕ್ರಾಸ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಡ್ಯಾಶ್ ದ ಪಾರ್ಕ್, ಇನ್, ಆನ್, ಅಂಡರ್, ಬಿಹೈಂಡ್. ದ ಫ್ಯಾನ್ ಈಸ್ ಡ್ಯಾಶ್ ಅವರ್ ಹೆಡ್ಸ್, ಓವರ್, ಅಂಡರ್, ಬಿಸೈಡ್, ಬಿಟ್ವೀನ್. ಏನು ಬರುತ್ತೆ? ದ ಕಾರ್ ಈಸ್ ಪಾರ್ಕ್ ಡ್ಯಾಶ್ ದ ಹೌಸ್, ಬಿಹೈಂಡ್, ಇನ್, at, ಅಂಡರ್. ದ ಟೀಚರ್ ಈಸ್ ಸ್ಟ್ಯಾಂಡಿಂಗ್ ಡ್ಯಾಶ್ ದ ಸ್ಟೂಡೆಂಟ್ಸ್, ಇನ್ ಫ್ರಂಟ್ ಆಫ್, ಅಂಡರ್, ಬಿಸೈಡ್, ಎಟ್. ಏನು ಬರುತ್ತೆ ಅಂತ ನೋಡಿ. ರವಿ ವಾಕ್ ಡ್ಯಾಶ್ ದ ಬ್ರಿಡ್ಜ್, ಥ್ರೂ, ಅಕ್ರಾಸ್, ಅಂಡರ್, ಬಿಸೈಡ್. ಸೊ ಇಷ್ಟು ಹೋಮ್ವರ್ಕ್ ಕ್ವಶನ್ಸ್ ಇದೆ. ಈ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ನಾನು ಆನ್ಸರ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ನಿಮ್ಗೆ ಸ್ಕೋರ್ ಎಷ್ಟಾಗಿದೆ ಅಂತ ಲಾಸ್ಟಲ್ಲಿ ಟೈಪ್ ಮಾಡಿ ದಯವಿಟ್ಟು. ಸೊ ನಿಮಗೆಲ್ರಿಗೂ ಕೂಡ ಇದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು press the like button and don't forget to share to your friends, as well as if you have not subscribed to our channel, means please subscribe to our channel. Thank you for watching. Thank you for supporting.